ಹಂಗೆ ಸಿದ್ದರಾಮಯ್ಯನವರು ಸಹ ಅಂದ್ರೆ ಬಂಗಾರಪ್ಪ ಅವರು ತೆಗೆದುಕೊಂಡಂತ ನಿರ್ಧಾರದಂತೆ ಸಿದ್ದರಾಮಯ್ಯನವ್ರಿಗೆ ನಿಜವಾದ ಕನ್ನಡದ ಕಾಳಜಿ ಕಳಕಳಿ ಅವ್ರು ಹೇಳ್ತಾರಲ್ಲ, ಅವ್ರ ಸರ್ಕಾರ ಹೇಳುತ್ತಲ್ಲ, ನಾವು ಕನ್ನಡದ ಪರವಾಗಿದ್ದೀವಿ, ಕರ್ನಾಟಕದ ಪರವಾಗಿದ್ದೀವಿ, ಕನ್ನಡಿಗರ ಪರವಾಗಿದ್ದೀವಿ, ನೆಲ ಜಲಗಳ ಭಾಷೆಯ ಪರವಾಗಿದ್ದೀವಿ ಅಂತ ಹೇಳ್ತಾರಲ್ಲ ಕಾಂಗ್ರೆಸ್ ಇವತ್ತಿನ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ. ಈಗ ಗೊತ್ತಾಗುತ್ತೆ ನೀವು ಎಷ್ಟರ ಮಟ್ಟಿಗೆ ಕನ್ನಡಿಗರ ಪರವಾಗಿದ್ದೀರಿ, ಕನ್ನಡದ ಮಕ್ಕಳ ಬದುಕನ್ನು ಉಳಿಸುವ ಮಟ್ಟದಲ್ಲಿ ನೀವು ನಿಂತ್ಕೋತೀರಿ. ಕನ್ನಡಿಗರು ನಿಮಗೆ ಓಟ್ ಹಾಕಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ. ಆ ಮಕ್ಕಳು ಇವತ್ತು ಬದುಕಿಲ್ದಲೆ ಭವಿಷ್ಯವಿಲ್ದಲೆ ಬೀದಿಲಿ ನಿಂತ್ಕೊಳ್ಳೋದಾದ್ರೆ ನೀವು ಎಷ್ಟು ದಿವಸ ಅಧಿಕಾರ ಯುವ ನಿಧಿ ಕೊಡ್ತೀವಿ ಬಿಡ್ರಿ, ಯುವ ನಿಧಿ ಕೊಡ್ತಿದೀವಲ್ಲ, ಕೊಡ್ತೀವಿ. ಯಾವ ನಿಧಿಗಳು? ನಿರುದ್ಯೋಗಿಗಳಿಗೆ ನಾವು ಮತ್ತೆ ಕೊಡ್ತೀವಲ್ವಾ? ನಿಧಿಯನ್ನ ಯಾರು ಕೇಳ್ತಾ ಇಲ್ಲ, ನೀವು ಕೊಟ್ಟಂತದಷ್ಟೇ. ಆದ್ರೆ ಇಲ್ಲಿ ಕೇಳ್ತಾ ಇರೋದು ಕನ್ನಡಿಗರು, ನಮಗೆ ನಿಮ್ಮ 5 ಗ್ಯಾರಂಟಿಗಳು ಬೇಕಾಗಿಲ್ಲ, ನಿಮ್ಮ ನಿಧಿಗಳು ಬೇಕಾಗಿಲ್ಲ, ನಾವು ಸ್ವಾಭಿಮಾನಿಗಳಾಗಿ ದುಡಿದು ನಮ್ಮ ನೆಲದಲ್ಲಿ ಬದುಕಬೇಕಾಗಿದೆ, ನಮಗೆ ಉದ್ಯೋಗ ಕೊಡಿ ಅಂತ ಅಲ್ಲಿಗೆ ಬಂದ್ರೆ ಈಗ ಸ್ವಾಭಿಮಾನಿ ಅನ್ನೋ ಪದ ಬಂತು. ಇವತ್ತು ಸರ್ಕಾರ ಆದೇಶ ಹೊರಡಿಸಿದ್ರೆ ಮಾತ್ರನ ಕನ್ನಡಿಗ ಸ್ವಾಭಿಮಾನಿಯಾಗಿ ಹಲವು ಕೆಲಸ ಮಾಡಬೇಕು. ಸ್ವಾಭಿಮಾನಿಯಾಗಿ ಆತ ಕೆಲಸ ಗಿಟ್ಟಿಸ್ಕೋಬೋದಲ್ಲ? ಗಿಟ್ಟಿಸ್ಕೊಳ್ಳೋಕ್ಕೆ ಹೋರಾಟ. ನಮ್ಮ ನೆಲದಲ್ಲಿ ನಮಗೆ ಉದ್ಯೋಗ ಗಿಟ್ಟಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಈ ಹೋರಾಟ ನಡೀತಿರೋದು. ಯಾಕೆಂದರೆ ಡಾಕ್ಟರ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಈ ದೇಶದಲ್ಲಿ ಹೋರಾಟದ ಮುಖಾಂತರನೇ ಎಲ್ಲವನ್ನ ಗಳಿಸ್ಕೋಬೇಕು ಅಂತ ಹೇಳಿ. ಹಾಗಾಗಿ ನಾವು ಹೋರಾಟದ ಮುಖಾಂತರನೇ ಇವತ್ತು ನಮ್ಮ ಬದುಕನ್ನು, ನಮ್ಮ ಉದ್ಯೋಗವನ್ನು ನಾವು ಇಲ್ಲಿ ದುಡಿದು ಬದುಕಬೇಕು ಅನ್ನುವ ಸ್ವಾಭಿಮಾನದಿಂದ ಬದುಕಬೇಕು ಅನ್ನುವ ಕಾರಣಕ್ಕೆ ನಾವು ಅವ್ರ ಹತ್ರ ಭಿಕ್ಷೆ ಬೇಡ್ತಾ ಇಲ್ಲ, ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ. ಹೋರಾಟಕ್ಕೆ ಧುಮುಕ್ತಾ ಇದ್ದೀರಿ ನಾರಾಯಣಗೌಡರು. ಹಿಂದೆ ಬಲ ಅಂತ ಬೇಕಲ್ವಾ? ನನಗೆ ರಾಜಕೀಯದ ಬಲ ಬೇಡ, ಹಣದ ಬಲ ಬೇಡ, ಕನ್ನಡಿಗರ ಬಲ ಇದ್ದರೆ ಬಹುಶಃ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಕ್ಕೆ ಬರುತ್ತೆ ಅಂತ. ಕನ್ನಡಿಗರ ಬಲ ಇದೆ ಅಂತ ಹೇಳಿದ್ರಲ್ಲ, ಲಾಸ್ಟ್ ಟೈಮ್ ನೀವು ಜೈಲಿಗೆ ಹೋದಾಗ ಎಷ್ಟು ಜನ ಕನ್ನಡಿಗರು ನಿಮ್ಮನ್ನು ಹುಡ್ಕೊಂಡ್ಬಂದಿದ್ರು? ನನಗೆ ಒಂದು ರೀತಿಯಲ್ಲಿ 100ಕ್ಕೆ 100ರಷ್ಟು ನೇರವಾಗಿ ನನ್ನ ಬೆಂಬಲಿಸದೆ ಹೋದರು, ದೂರದಲ್ಲಾದರೂ ನಿಂತು ನನ್ನ ಜನ ನನ್ನ ಬೆಂಬಲಿಸಿದ್ದಾರೆ. ಈಗಲೂ ಬೆಂಬಲಿಸ್ತಾರೆ. ಯಾಕೆ ಬೆಂಬಲಿಸ್ಬೇಕು ನಾರಾಯಣಗೌಡರಿಗೆ? ನಾರಾಯಣಗೌಡರು ಸ್ವಂತಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ ಇವತ್ತು ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡ್ತಾ ಇಲ್ಲ. ನಾರಾಯಣಗೌಡರು ಹೋರಾಟ ಮಾಡ್ತಾ ಇರೋದು ಈ ನಾಡಿನ ಕನ್ನಡದ ಮಕ್ಕಳ ಭವಿಷ್ಯಕ್ಕಾಗಿ. ಆ ಕನ್ನಡ ಮಕ್ಕಳಿಗೆ ಗೊತ್ತಾಗ್ತಿಲ್ವ ನಾರಾಯಣಗೌಡರು ಏನಕ್ಕೆ ಹೋರಾಟ ಮಾಡ್ತಾವ್ರೆ ಅಂತೇಳಿ? ಗೊತ್ತಾಗಬೇಕು ಅಂತ. ಈಗ ಅದನ್ನ ಗೊತ್ತಾಗುವಂತ ಕೆಲಸವನ್ನು ಹೇಗೆ ಗೊತ್ತಾಗಿಸ್ತೀರಿ? ಗೊತ್ತಾಗುತ್ತೆ, ಹೋರಾಟದಿಂದನೇ ಗೊತ್ತಾಗಿಸ್ಬೇಕು. ಪ್ರತಿ ಹೋರಾಟದ ಮುಖಾಂತರ ಅದಕ್ಕೆ ನಾನು ಕರೆ ಕೊಟ್ಟಿದ್ದೀನಿ, ಕನ್ನಡದ ಮಕ್ಕಳಿಗೆ ಅದಕ್ಕೆ ಕರೆ ಕೊಟ್ಟಿದ್ದೀನಿ. ನೀವು ನಾಳೆ ನಿಮ್ಮ ಜಿಲ್ಲೆಗಳ ಈ ಹೋರಾಟದಲ್ಲಿ ನೀವೆಲ್ಲ ಕನ್ನಡಿಗರು ಭಾಗಿಯಾಗಬೇಕು, ನಿಂತ್ಕೋಬೇಕು, ಬೆಂಬಲಿಸಬೇಕು. ಕೆಲವರು ನೈತಿಕವಾದ ಬೆಂಬಲ ಕೊಡ್ಬೋದು, ಕೆಲವರು ನೇರವಾದ ಬೆಂಬಲ ಕೊಡ್ಬೋದು. ಯಾವುದೋ ರೀತಿಯಲ್ಲಿ ಕನ್ನಡದ ಈ ಹೋರಾಟವನ್ನು, ಚಳುವಳಿಯನ್ನು ನೀವು ಬೆಂಬಲಿಸಲಿ ಅಂತ ಹೇಳಿ ಕನ್ನಡಿಗರಿಗೆ ಕರೆ ಕೊಟ್ಟಿದ್ದೀವಿ. ಇದು ಆರಂಭನಾ? ಆರಂಭ ಹೌದು, ಆರಂಭ ಅಂತಲೇ ಅಂದ್ಕೊಳ್ಳೋಣ. ಎಲ್ಲಿವರೆಗೂ ನಡೆಯುತ್ತೆ? ಎಲ್ಲಿವರೆಗೂ ನಮಗೆ ನ್ಯಾಯ ಸಿಗುತ್ತೋ ಅಲ್ಲಿವರೆಗೂ ನಡೆಸ್ತೀವಿ. ಎಷ್ಟು ದಿನ ಅಂತ ನ್ಯಾಯಕ್ಕೋಸ್ಕರ ಹೋರಾಡ್ತೀರಾ? ಹೋರಾಡಲೇಬೇಕು. ಸೋತು ಬೆನ್ನು ತೋರಿಸಿ ಓಡುವಂಥವ್ರು ಕನ್ನಡಿಗರಲ್ಲ. ನಾವು ಎದೆ ಕೊಟ್ಟು ನಿಂತು ಹೋರಾಟ ಮಾಡುವಂಥ ಕನ್ನಡಿಗರು. ಹಾಗಾಗಿ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೋವರೆಗೂ ಹೋರಾಡಿ ಸಾಯ್ತೀವಿ ಹೊರತು ಹಿಂದಕ್ಕೆ ಹೋಗಿ ಎದ್ರಿ ಹಂಜಿ ತಲೆ ತಗ್ಗಿಸಿ ನಿಲ್ಲೋದು ಕನ್ನಡಿಗರ ಯಾವತ್ತೂ ನಿಂತೋರಲ್ಲ, ನಿಲ್ಲೋದು ಇಲ್ಲ.